HCG ಸಂಸ್ಥೆಯಿಂದ ಉತ್ತರ ಬೆಂಗಳೂರಿನಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಶುಭಾರಂಭ. ಕರ್ನಾಟಕದ ಪ್ರಥಮ MR ಲಿಲಾಕ್ ತಂತ್ರಜ್ಞಾನ ಅನಾವರಣ. ಭಾರತದ ಅತಿದೊಡ್ಡ ವಿಶೇಷ ಕ್ಯಾನ್ಸರ್ ಆಸ್ಪತ್ರೆಗಳ ಸಮೂಹದಿಂದ ಉತ್ತರ ಬೆಂಗಳೂರಿನಲ್ಲಿ ಸುಧಾರಿತ ಆಂಕೊಲಜಿ ಕ್ಯಾನ್ಸರ್ ಚಿಕಿತ್ಸೆ ಲಭ್ಯತೆ ಬಲವರ್ಧನೆ. ಕ್ಯಾನ್ಸರ್ ಚಿಕಿತ್ಸೆಗಾಗಿಯೇ ಮೀಸಲಾದ ಭಾರತದ ಅತಿದೊಡ್ಡ ಆಸ್ಪತ್ರೆಗಳ ಸಮೂಹವಾಗಿರುವ ಹೆಲ್ತ್ ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಇಂದು ಬ್ಯಾಟರಾಯನಪುರದಲ್ಲಿ ಹೆಬ್ಬಾಳದ ತನ್ನ ನೂತನ ಸಮಗ್ರ ಕ್ಯಾನ್ಸರ್ ಆಸ್ಪತ್ರೆಯನ್ನು ಉದ್ಘಾಟಿಸಿದೆ. ಈ ಮೂಲಕ ಉತ್ತರ ಬೆಂಗಳೂರಿನಲ್ಲಿ ಸುಧಾರಿತ ಆಂಕೊಲಜಿ ಕ್ಯಾನ್ಸರ್ ಚಿಕಿತ್ಸೆಯ ಸೇವೆಗಳ ಲಭ್ಯತೆಯನ್ನು ಮತ್ತಷ್ಟು ಬಲಪಡಿಸಿದೆ. ಅತ್ಯಾಧುನಿಕ ತಂತ್ರಜ್ಞಾನ, ಪರಿಣಿತ ವೈದ್ಯಕೀಯ ತಂಡ ಮತ್ತು ಸಹಾನುಭೂತಿಯುತ ಆರೈಕೆಯನ್ನು ಒಂದೇ ಸೂರಿನಡಿ ತರುತ್ತಿರುವ ಈ ಆಸ್ಪತ್ರೆಯು ಕರ್ನಾಟಕದ ಜನತೆಗೆ ವಿಶ್ವ ದರ್ಜೆಯ ಚಿಕಿತ್ಸೆಯನ್ನು ನೀಡುವಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ. ನೂತನ ಸೌಲಭ್ಯವನ್ನು ಉದ್ಘಾಟಿಸಿ ಮಾತನಾಡಿದ ಸ್ಯಾಂಡಲ್ವುಡ್ನ ಖ್ಯಾತ ನಟ ಹಾಗೂ ನಿರ್ದೇಶಕ, ಅಭಿನಯ ಚಕ್ರವರ್ತಿ ಬಾದ್‌ಶಾ ಕಿಚ್ಚ ಸುದೀಪ್ ಅವರು, ಕ್ಯಾನ್ಸರ್ ಎಂಬುದು ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ತಲ್ಲಣಗೊಳಿಸುವ ಒಂದು ಕಠಿಣ ಪ್ರಯಾಣವಾಗಿದೆ. ಈ ನಿಟ್ಟಿನಲ್ಲಿ ಸಕಾಲಿಕ ರೋಗ ನಿರ್ಣಯ, ವ್ಯಾಪಕ ಜಾಗೃತಿ ಮತ್ತು ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಲಭ್ಯವಾಗುವುದು ರೋಗಿಯ ಜೀವನದಲ್ಲಿ ನಿಜವಾದ ಬದಲಾವಣೆಯನ್ನು ತರಬಲ್ಲದು. HCGಯ ಈ ಹೆಬ್ಬಾಳದ ಬ್ಯಾಟರಾಯನಪುರದ ಹೊಸ ಆಸ್ಪತ್ರೆಯು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಪರಿಣಿತ ವೈದ್ಯಕೀಯ ಆರೈಕೆಯನ್ನು ಜನರಿಗೆ ತಲುಪಿಸುವ ಮೂಲಕ ಈ ದಿಸೆಯಲ್ಲಿ ಒಂದು ಶಕ್ತಿಶಾಲಿ ಹೆಜ್ಜೆಯನ್ನಿಟ್ಟಿದೆ. ಬೆಂಗಳೂರು ಮತ್ತು ಕರ್ನಾಟಕದಾದ್ಯಂತ ಇರುವ ಕುಟುಂಬಗಳಿಗೆ ಇಂತಹ ವಿಶ್ವ ದರ್ಜೆಯ ಕ್ಯಾನ್ಸರ್ ಚಿಕಿತ್ಸೆ ಅತ್ಯಂತ ಸುಲಭವಾಗಿ ಸಿಗುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಹಾಗೂ ಸಂತೋಷದ ಸಂಗತಿಯಾಗಿದೆ ಎಂದು ಪ್ರಶಂಸಿಸಿದರು. ಆಸ್ಪತ್ರೆಯ ಉದ್ಘಾಟನೆ ಕುರಿತು ಮಾತನಾಡಿದ ಹೆಲ್ತ್ ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಸ್ಥಾಪಕ ಹಾಗೂ ಅಧ್ಯಕ್ಷರಾದ ಡಾಕ್ಟರ್ BS ಅಜಯ್ಕುಮಾರ್ ಅವರು, ಇಂದಿನ ದಿನಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯು ದತ್ತಾಂಶ ಆಧಾರಿತ ಹಾಗೂ ತಂತ್ರಜ್ಞಾನದ ಪ್ರಗತಿಯ ಕಡೆಗೆ ಮುಖ ಮಾಡಿದ್ದು, ದೀರ್ಘಕಾಲೀನ ಚಿಕಿತ್ಸಾ ಫಲಿತಾಂಶಗಳನ್ನು ಸುಧಾರಿಸುವತ್ತ ಗಮನ ಹರಿಸಿದೆ. ನಮ್ಮ ಗುರಿ ಕೇವಲ ಕ್ಯಾನ್ಸರ್ ಮರುಕಳಿಸದಂತೆ ತಡೆಯುವುದು ಮಾತ್ರವಲ್ಲ, ವೈಯಕ್ತೀಕರಿಸಿದ ಹಾಗೂ ಬಹುಶಿಸ್ತೀಯ ಆರೈಕೆಯ ಮೂಲಕ ಅತ್ಯಂತ ಮುಂದುವರಿದ ಮತ್ತು ಮೆಟಾಸ್ಟಾಟಿಕ್ ಇತರ ಅಂಗಗಳಿಗೆ ಹರಡಿರುವ ಕ್ಯಾನ್ಸರ್ಗಳನ್ನು ಸಹ ಗುಣಪಡಿಸಬಹುದಾದ ಮಟ್ಟಿಗೆ ಯಶಸ್ವಿಯಾಗಿ ನಿರ್ವಹಿಸುವುದು. ಉತ್ತರ ಬೆಂಗಳೂರಿನ ಹೆಬ್ಬಾಳದಲ್ಲಿ ನಮ್ಮ ಹೊಸ ಕೇಂದ್ರವನ್ನು ಪ್ರಾರಂಭಿಸಲು ನಮಗೆ ಅತ್ಯಂತ ಸಂತೋಷವಾಗುತ್ತಿದೆ ಎಂದರು. ಎಲ್ಲರಿಗೂ ನಮಸ್ತೆ. ಖುಷಿ ಇದೆ, ಒಂದು ನಡೀತಾ ಇರೋದು ಏನಿದೆ, ಇನಾಗ್ರೇಷನ್ ಚೆನ್ನಾಗಿದೆ ಎಲ್ಲ, ಆದರೆ ಯಾರಿಗೂ ಇಲ್ಲಿ ಬರೋ ಅವಶ್ಯಕತೆ ಬರೋದು ಬೇಡ. ಫಸ್ಟ್ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಸಂಸ್ಥೆ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ, ಬಟ್ ಇಟ್ ಈಸ್ ಆಲ್ವೇಸ್ ನಾಟ್ ಸಮಥಿಂಗ್ ದಟ್ ಗೋಸ್ ವೆಲ್ ವಿತ್ ಎನಿ ಒನ್. ಟ್ರೀಟ್ಮೆಂಟ್ ಇಸ್ ಫ್ಯಾಂಟಾಸ್ಟಿಕ್ ದಟ್ ಐ ಕ್ಯಾನ್ ಅಶ್ಯೂರ್ ಯು, ಬಟ್ ಯಾರಿಗೂ ಅದು ಬರದೇ ಇರಲಿ ಅಂತ ಫಸ್ಟ್ ಕೇಳ್ಕೋತಾ, ಹಾಗೇನೆ ಒಂದು ರೌಂಡ್ ಹೋಗ್ಬಂದೆ ಈಗ ಹೊರಗಡೆ. ಏನು ಸ್ಪೆಷಲ್ ಅಂತ ಕೇಳಿದೆ ಆ್ಯಕ್ಚುಲಿ ನಾನು ಈ ಎಕ್ವಿಪ್ಮೆಂಟ್. ಮೊದಲನೇದಾಗಿ ನನಗೆ ಆಲ್ ಓವರ್ ಇಂಡಿಯಾ ಜಸ್ಟ್ ಅಬೌಟ್ 3 or 4 ಎಕ್ವಿಪ್ಮೆಂಟ್ಸ್ ಆರ್ ದೇರ್ ಅಂತ ಹೇಳಿದ್ರು. ದಟ್ ಇಸ್ ಆಲ್ಸೋ ಇನ್ ಡೆಲ್ಲಿ ಅಂಡ್ ಸಮ್ವೇರ್ ಎಲ್ಸ್. ಆ ಪ್ರೈಸ್ ಕೇಳೋದು ನನಗೆ ಶಾಕ್ ಆಗೋಯ್ತು. ಮೆಡಿಕಲಲ್ಲಿ ಒಂದು ಸ್ಕ್ಯಾನಿಂಗ್ ಮೆಷಿನ್ ಇಷ್ಟಿರುತ್ತಾ ಅಂದ್ಬಿಟ್ಟು. ಸಮ್ವನ್ who's taken the initiative to get into Bangalore. I'm very happy, sir, that you've taken this initiative. Lot more people deserve to get cured. Lot of people deserve good health. ಹಾಗೆ ನೀವು ಒಂದು ಹೇಳಿದ್ರಿ, ಅದೇನೋ ಸ್ಮೋಕಿಂಗ್ ಬಗ್ಗೆ ಹೇಳಿ ನಮ್ಮಂತವ್ರು. ಸರ್, ನಾನು ಸೇದಲ್ಲ ಸರ್. ಅಲ್ಲ, ಹಾಗಂತ ನಿಮ್ಮಲ್ಲೇ ಎಷ್ಟೋ ಡಾಕ್ಟ್ರುಗಳು ಸೇದಲ್ಲ ಅಂತ ಅಲ್ವಲ್ಲ. ಅಲ್ಲೇ ನೋಡಿದೆ ಒಂದು ಸ್ಮೋಕಿಂಗ್ ಯೂನಿಟ್ ಅಂತ ಇದೆ. I'm just kidding. No, all I can do is I totally believe, sir, that education or intention has to be personal. ಅದು ವ್ಯಕ್ತಿಗಳಿಗೆ ಬರಬೇಕು, ನಾವು ಹೇಳ್ಕೊಟ್ಟು ಬರೋದಲ್ಲ. I'm very sure that everybody, along with good career, money, we all want good and great health also. That is personal. ನಿಮಗೆ ಒಳ್ಳೆ ಆರೋಗ್ಯ ಬೇಕು ಅಂದರೆ ಕೇರ್ ತಗೊಳ್ಳಿ, ಇಲ್ಲ ಅಂದರೆ
ಹಾಸ್ಪಿಟ್ಲ್ ಇದೆ, ಇಲ್ಲಿಗೆ ಬನ್ನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಸಮಥಿಂಗ್ ಲೈಕ್ ದಿಸ್, ನಾನು ಒಂದು ಕೆಲವು ತಿಂಗಳ ಹಿಂದೆ ಇನ್ನೊಂದು ಯಾವುದೋ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಕಿಡ್ಸ್ ಆರ್ ಗೆಟಿಂಗ್ ಕ್ಯೂರ್ಡ್, ಲಾಟ್ ಆಫ್ ಕಿಡ್ಸ್ ಕ್ಯಾನ್ಸರ್ ಪೇಷಂಟ್ಸ್. ಟ್ರಸ್ಟ್ ಮೀ, ನಾನು ಅಲ್ಲಿ ಹೋದಾಗ somewhat my heart melted, because ಆ ಮೂಮೆಂಟಲ್ಲಿ ನಮಗೆ ಒಳ್ಳೆ ಆರೋಗ್ಯದ ಒಂದು ಬೆಲೆ ಗೊತ್ತಾಗುತ್ತೆ. ಹೌ ಲಕ್ಕಿ ಎವ್ರಿ ಒನ್, ಈಚ್ ಒನ್ ಆಫ್ ಯು ಆ್ಯಂಡ್ ಐ ಆರ್ ಟು ಹ್ಯಾವ್ ಅ ಬೆಟರ್ ಹೆಲ್ತ್. Hospitals are definitely not something anybody wants to visit, but then all said and done, if an opportunity or if a situation like that comes, hospital here has provided a great one. And the first machine, how do you pronounce it? MR Linac. I wish the hospital all the best. May each and everyone who come here get cured, go back to their families. These kind of hospitals are sure greater unity among the families. So I hope anyone who comes here stay blessed, stay happy, and get back home happy. You know. Thank you for having me here. It's a great one and at a great location. ನಮಸ್ಕಾರ, ನಾನು ಡಾಕ್ಟರ್ ಅಜಯ್ ಕುಮಾರ್, HCG ಚೇರ್ಮನ್, ಫೌಂಡರ್. ಈ ದಿನ ನಾವು ಬ್ಯಾಂಗ್ಳೂರು ನಾರ್ತ್ನಲ್ಲಿ ಹೆಬ್ಬಾಳದಲ್ಲಿ ದ ಮೋಸ್ಟ್ ಅಡ್ವಾನ್ಸ್ ಕ್ಯಾನ್ಸರ್ ಸೆಂಟರ್ ಓಪನ್ ಮಾಡಿದ್ವಿ. ವಯಸ್ಸಾದವ್ರಿಗೆ ಮಾತ್ರ ಕ್ಯಾನ್ಸರ್ ಬರ್ತಿದ್ದೀವಿ ಅಂತ, ಆದರೆ ಅಲ್ಲ, ಅದು ನಿಜ ಅಲ್ಲ. ಇವಾಗ ಎಲ್ಲ ಬರ್ತಾ ಇರೋದ್ರಿಂದ ಇನ್ನೂ ಇದರಲ್ಲಿ ಸಂಶೋಧನೆ ಮಾಡಬೇಕು, ರಿಸರ್ಚ್ ಮಾಡಿ. ಇವಾಗ ಎನ್ವೈರ್ಮೆಂಟು, ಪರಿಸರದಿಂದ ಯಾವ ಥರ ಬರ್ತಾ ಇದೆ. ಸ್ಮೋಕಿಂಗ್ ಈಸ್ ವೆರಿ ಹಾರ್ಮ್ಫುಲ್. ಆ್ಯಕ್ಟಿವ್ ಸ್ಮೋಕಿಂಗ್ ಆ್ಯಂಡ್ ಪ್ಯಾಸಿವ್ ಸ್ಮೋಕಿಂಗ್. ಅದಕ್ಕೆ ಈ ರೀಸೆಂಟಾಗಿ ನಾನು ಮೈಸೂರು ಸಿಟಿ ಕಮಿಷನರ್ ಆಫೀಸ್ನಲ್ಲಿ ಮೈಸೂರಿಗೆ ಆಲ್ ದ ಮೈಸೂರು ಪೊಲೀಸ್ ಆಫೀಸರ್ಸ್ಗೆ ಒಂದು ಟಾಕ್ ಕೊಟ್ಟೆ. ಏನಂತ ಟಾಕು? ಹೌ ಟು ಮೇಕ್ ಬ್ಯಾಂಗ್ಳೂರು, ಮೈಸೂರು ಸ್ಮೋಕ್ ಫ್ರೀ. ಯಾವ ರೀತಿ ನಾವು ಇವಾಗ ರೆಸ್ಟೋರೆಂಟ್ಗೆ ಹೋದರೆ ಎಲ್ಲ ಸ್ಮೋಕ್ ಇರುತ್ತೆ ರಾತ್ರಿ ಹೊತ್ತು, ಆ್ಯಂಡ್ ಇಟ್ ಇಸ್ ನಾಟ್ ಅಲೌಡ್, ಇಟ್ ಇಸ್ ನಾಟ್ ಲೀಗಲ್. ಅದಕ್ಕೆ ನಾವು ಸ್ಮೋಕಿಂಗ್ನ ಕಮ್ಮಿ ಮಾಡಬೇಕು, ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಿದ್ರೆ ಸುಮಾರು 40% ಕ್ಯಾನ್ಸರ್ ಕಡಿಮೆ ಆಗುತ್ತೆ. ಅದರಿಂದ ಏನಾಗುತ್ತೆ, ನಮ್ಗೆ ಒಳ್ಳೆಯದು, ನಮ್ಮ HCG ಬರೋ ಕ್ಯಾನ್ಸರ್ ಪೇಷಂಟ್ಸು ಕಡಿಮೆ ಆಗಲಿ ಅಂತ. ಆದರೆ ಕ್ಯಾನ್ಸರ್ ಬರೋರಿಗೆ ಕರೆಕ್ಟಾಗಿ ಟ್ರೀಟ್ ಮಾಡಬೇಕು. ಪ್ರಿವೆನ್ಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಶಿಬಿರಗಳನ್ನು ಮಾಡ್ತೀವಿ, ಇದರಿಂದ ನಾವು ಎಷ್ಟೋ ಜನಕ್ಕೆ ಮೊದಲನೇ ಹಂತದಲ್ಲೇ ಕ್ಯಾನ್ಸರ್ ಕಂಡುಹಿಡಿತೀವಿ. ಆಮೇಲೆ ಕ್ಯಾನ್ಸರ್ ಸರ್ಜರಿ ಹಿಂದೆ ಮಾಡ್ತಾ ಇದ್ವಲ್ಲ, ಮೇಜರ್ ಸರ್ಜರಿ, ಬ್ರೆಸ್ಟ್ ಸರ್ಜರಿ ರಿಮೂವ್ ಮಾಡಿಬಿಡೋದು, ವಾಯ್ಸ್ ಬಾಕ್ಸೇ ರಿಮೂವ್ ಮಾಡೋದು, ಇದು ಬ್ಯಾಕ್ ಕೊಡೋದು, ಅವೆಲ್ಲ ಇವಾಗ ಮಾಡೋದಿಲ್ಲ. ಪ್ರಿಸಿಷನ್ ಸರ್ಜರಿ, ಪ್ರಿಸಿಷನ್ ಟ್ರೀಟ್ಮೆಂಟ್, ಗುಡ್ ಕ್ವಾಲಿಟಿ ಆಫ್ ಲೈಫ್. ಜನ ಅಲ್ಲಿ ನೀವು ಕ್ಯಾನ್ಸರ್ ಪೇಷಂಟ್ ಓಡಾಡ್ತಾ ಇದ್ದರೆ ಗೊತ್ತಾಗಬಾರ್ದು ನೀವು ಕ್ಯಾನ್ಸರ್ ಪೇಷಂಟ್ ನಾರ್ಮಲ್ ಪೇಷಂಟ್. ಆ ಥರ ನಾವು ನೋವಿಗೆ ಯಾವ ಥರ ಟ್ರೀಟ್ ಮಾಡ್ಬೋದು, ಇದನ್ನೆಲ್ಲ ನಾವು HCG ಹಸ್ ಬೀನ್ ಇನ್ ದ ಫೋರ್ ಫ್ರಂಟ್. ನಮ್ಮ ವಿಚಾರ ಹಾರ್ವರ್ಡ್ ಸ್ಕೂಲ್ನಲ್ಲೂ ಬರೆದಿದ್ದಾರೆ. ಇದರಿಂದ ನಾವು ಈ ಥರ ಒಂದು ಹೊಸ ಕ್ಯಾನ್ಸರ್ ಸೆಂಟರ್ ಮಾಡಿ ಇಲ್ಲಿ MR Linac ತಂದಿದ್ದೀವಿ. ಇದರಿಂದ ಏನಾಗುತ್ತೆ, ಪ್ರಿಸಿಷನ್ ಮೆಡಿಸನ್, ಕ್ಯಾನ್ಸರ್ ಪೇಷಂಟ್ಸ್ಗೆ ರೈಟ್ ಟ್ರೀಟ್ಮೆಂಟ್, ಸೈಡ್ ಎಫೆಕ್ಟ್ ಇಲ್ಲದೆ ಕೊಟ್ಟು ಒಳ್ಳೆ ರಿಸಲ್ಟ್ ಬರೋಂಗೆ ಮಾಡ್ತೀವಿ. ಇದರಲ್ಲಿಂದ ಇಲ್ಲಿ ಬೆಂಗಳೂರು ಜನಕ್ಕೆ, ಬೆಂಗಳೂರು ಸುತ್ತಮುತ್ತ ಇರೋ ಜನಕ್ಕೆ, ಅದು ಅಲ್ಲದೆ ಇಂಟರ್ನ್ಯಾಷನಲ್ ಪೇಷಂಟ್ಸು ನಮ್ಮ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.